ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ವಾಸನೆ ಶರಣಮಯ್ಯಪ್ಪ. ಸ್ವಾಮಿ ಜಿಂದಕತೋಂ, ಅಯ್ಯಪ್ಪ ಜಿಂದಕತೋಂ. ಶಬರಿಯ ಗಿರಿಯಲ್ಲಿ ವಾಸವಾಗಿರ್ತಕ್ಕಂತಹ ಅಯ್ಯಪ್ಪ ಸ್ವಾಮಿಯ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಸಮಯದಲ್ಲಿ ಮಹಾಜನತೆಯಲ್ಲಿ ತಿಳಿಸುವಂತಹ ವಿಚಾರ ಅಂತ ಹೇಳಿದರೆ, ಅಮೀಬ ಅಂತ ಹೇಳ್ತಕ್ಕಂತಹ ಒಂದು ಕಾಯಿಲೆಯಿಂದಾಗಿ ಮಿದುಳು ತಿಂದು ಜ್ವರ ಸೋಂಕಿತರಾಗಿ ನಾನಾ ರೀತಿಯಾದಂತಹ ಸಂಕಷ್ಟಗಳಿಗೆ ಎದುರಾಗ್ತಾರೆ ಅಂತ ಹೇಳುವಂತಹದ್ದು ಹರಿದಾಡ್ತಾ ಇರ್ತಕ್ಕಂತಹ ವಿಚಾರ. ಆದರೆ ಯಾರು ಭಯವನ್ನ ಪಡಬೇಕಾದಂತಹ ಅಗತ್ಯತೆ ಇಲ್ಲ. ಯಾಕೆ ಅಂತ ಕೇಳಿದರೆ, ಮಾರಕವಾದಂತಹ ಕಾಯಿಲೆ ಹೇಳ್ತಕ್ಕಂಥದ್ದು ಬರ್ತಾನೆ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಾನಾ ಜನರು ಏಕ ಕಡೆಗೆ ಸೇರ್ತಾರೆ ಅಂತ ಹೇಳಿದವಾಗ ಅಲ್ಲಿ ಇಂಗಾಲದ ಡೈಆಕ್ಸೈಡ್ ಹೇಳ್ತಕ್ಕಂಥದ್ದು ಕ್ರಿಯೇಟಿವ್ ಆಗ್ತಕ್ಕಂಥದ್ದು, ಮಹಾಮಾರಿ ಕಾಯಿಲೆ ಹೇಳ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು. ಇದೇ ಆಗಬೇಕು ಇನ್ನೊಂದು ಆಗಬೇಕು ಅಂತ ಏನಿಲ್ಲ. ಆದರೆ ಯಾರು ಭಯ ಪಡ್ತಕ್ಕಂತಹದ್ದು ಬೇಡ. ಮತ್ತು ಅಷ್ಟೇ ಅಲ್ಲದೆ ಪರಮಾತ್ಮನ ಒಂದು ಅನುಗ್ರಹಕ್ಕೆ ಶ್ರದ್ಧಾ ಮತ್ತು ಭಕ್ತಿಯಿಂದಾಗಿ ಯಾರೆಲ್ಲ ನಡ್ಕೊಳ್ತಾರೋ ಅಂಥವರ ಕಷ್ಟವನ್ನೇ ದೂರ ಮಾಡಿಕೊಡ್ತಕ್ಕಂತಹ ಆತನು, ಮತ್ತು ಅಷ್ಟೇ ಅಲ್ಲದೆ ರೋಗ ನಿರೋಧಕ ಇತ್ಯಾದಿಗಳನ್ನ ಬೆಳೆಸ್ತಕ್ಕಂಥವನು, ನಮ್ಮನ್ನ ಪರಿಪಾಲಕನು. ಮತ್ತು ಅಷ್ಟೇ ಅಲ್ಲದೆ ಎಷ್ಟೋ ಜನ ಇವತ್ತಿನ ದಿವಸದಲ್ಲಿ ಆತನ ಒಂದು ಅನುಗ್ರಹದಿಂದ ಒಳಿತನ್ನ ಕಂಡು ಎತ್ತರವಾದಂತಹ ರೀತಿಯಲ್ಲಿ ಬೆಳೆದು ನಿಂತಂತಹದ್ದು. ಮಾತು ಸರಿಯಾಗಿ ಉಚ್ಚಾರವಾಗದೇ ಇರತಕ್ಕಂಥವರಿಗೆ ಮಾತು ಉಚ್ಚಾರಣೆ ಆಗಿರತಕ್ಕಂಥದ್ದಾಗಿರ್ಬೋದು. ಹೀಗೆ ನಾನಾ ರೀತಿಯಾದಂತಹ ಭಕ್ತಿಯಿಂದ ಯಾರು ಆತನ ಸೇವೆಯನ್ನು ಮಾಡಿರ್ತಾರೋ ಅಂಥವರಿಗೆ ಒಳಿತನ್ನ ಕಂಡಿರ್ತಕ್ಕಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಕಾಯಿಲೆಗೆ ಯಾರಿಗೆ ಬಂದರೂ ಕೂಡ ಶಬರಿ ಹೇಳ್ತಕ್ಕಂತಹ ಒಂದು ಮಂತ್ರವನ್ನ ಒಂದು ವಿಳಿಯದ ಎಲೆ ಮೇಲೆ ಸುಣ್ಣದಿಂದಾಗಿ ಬರೆದು ಅದನ್ನ ಸೇವನೆಯನ್ನ ಮಾಡಿದರೆ ಈ ಒಂದು ಜ್ವರವನ್ನ ಬಾರದೇ ಇದ್ದಾಗೆ ತಡ್ಕೊಳ್ಬಹುದು. ಜೊತೆಗೆ ಬಂದವರಿಗೂ ಕೂಡ ಇದನ್ನ ಒಂದು 3 ಸರಿ ಮಾಡಿಕೊಟ್ಟಾಗ, ಅದು ಅಂದ್ರೆ 3 ಟೈಮ್ ಮಾಡಿಕೊಟ್ಟಾಗ ಅದು ಕಡಿಮೆ ಆಗ್ತಕ್ಕಂತಹದ್ದು. ಮತ್ತು ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಏನಾದರೂ ಏರುಪೇರತೆಗಳು ಉಂಟಾಗಿದೆ ಅಂತೇಳಿ ಆದರೂ ಕೂಡ ಭಯಪಡದೆ ಆತನ ಅನುಗ್ರಹ ಮತ್ತು ಭಕ್ತಿಯಿಂದ ಅಥವಾ ನಮ್ಮನ್ನ ಸಂಪರ್ಕ ಮಾಡಿದ್ರು ಕೂಡ ಅದನ್ನ ಕ್ಷಣ ಮಾತ್ರದಲ್ಲಿ ಕಡಿಮೆಯನ್ನ ಮಾಡಬಹುದು. ಹಾಗಾಗಿ ಮಿದುಳನ್ನ ಜನರು ತಿಂತಾ ಇದ್ದಾರೆ ಹೊರತು ಮಿದುಳನ್ನ ತಿನ್ನುವಂತಹ ಕ್ರಿಮಿ ಇಲ್ಲ. ಕ್ರಿಮಿಗಳು ನಮ್ಮ ಶರೀರದ ತುಂಬಾನೇ ಎಷ್ಟೋ ಇರುತ್ತೆ. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಶರೀರವೇ ಒಂದು ಕ್ರಿಮಿಯಿಂದನೇ ಉಂಟಾಗಿರ್ತಕ್ಕಂಥದ್ದು ಹೇಳುವುದನ್ನ ನಾವು ಮರೆಯುವ ಹಾಗಿಲ್ಲ. ಮತ್ತು ಈ ಒಂದು ರೀತಿಯಾದಂತಹ ದೈವಿಕವಾದಂತಹ ಶಕ್ತಿ ಇಂದ ಎಲ್ಲರಿಗೂ ಕೂಡ ಒಳಿತನ್ನ ಉಂಟು ಮಾಡಿಕೊಡ್ಲಿ ಅಂತ ಹೇಳುವುದಾಗಿ ಕೇಳ್ಕೊಳ್ತಾ, ಶಬರಿಮಲೆ ವಾಸನೆ ಅಯ್ಯಪ್ಪ.